ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಕ್ಲಾಶ್ ಇನ್ ಪ್ಯಾರಿಸ್ ಪ್ರೀಮಿಯಂ ಲೈವ್ ಇವೆಂಟ್ ಮುಗ್ದಿದೆ ಅಂಡ್ ತುಂಬಾ ವಿಚಾರ ಇದೆ ಡಿಸ್ಕಸ್ ಮಾಡೋದಕ್ಕೆ. ಅದನ್ನೆಲ್ಲದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇವತ್ತಿನ ಶೋ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರ ಮೇಲೆ ಬ್ರೂಟಲ್ ಅಟ್ಯಾಕ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಹಿಂದೆ ಯಾವ ಟೈಮಲ್ಲಿ ಈ ರೀತಿ ಅಟ್ಯಾಕ್ ನ ನೋಡಿದ್ದೆ ಅನ್ನೋದೇ ನನಗೆ ಮರ್ತೋಗಿದೆ. ಐ ಥಿಂಕ್ ಬ್ರಾನ್ ಸ್ಟ್ರೋಮನ್ ಹಾಗೆ ರೋಮನ್ ರೈನ್ಸ್ ಅವರ ಫ್ಯೂಡ್ ನೋಡೋದಕ್ಕೆ ಸಿಕ್ತಿತ್ತಲ್ಲ, ಆ ಒಂದು ಟೈಮಲ್ಲಿ ರೋಮನ್ ರೈನ್ಸ್ ಅವ್ರನ್ನ ನಾವು ಈ ರೀತಿ ನೋಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ಕೂಡ ರೋಮನ್ ರೈನ್ಸ್ ಅವರ ಮೇಲೆ ಈ ಲೆವೆಲ್ಗೆ ಅಟ್ಯಾಕ್ ಆಗಿರಲಿಲ್ಲ. ಈವನ್ ಸ್ಟ್ರೆಚರ್ಸ್ ಗಳ ಮೇಲೆ ರೋಮನ್ ರೈನ್ಸ್ ಅವ್ರನ್ನ ಕರ್ಕೊಂಡು ಹೋಗಲಾಗುತ್ತೆ. ಅಂಡ್ ಈಗ ಡಬ್ಲ್ಯೂ ಅವರೇ ಹೇಳ್ತಿರೋ ಪ್ರಕಾರ ರೋಮನ್ ರೈನ್ಸ್ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ ಅಂಡ್ ಅವರು ಸ್ವಲ್ಪ ಪೀರಿಯಡ್ ತನಕ ಡಬ್ಲ್ಯೂ ಕಂಪನಿಯಿಂದ ಔಟ್ ಇರ್ತಾರೆ. ರಿಯಲ್ ಆಗಿ ರೋಮನ್ ರೈನ್ಸ್ ಅವರಿಗೆ ಇಂಜುರಿ ಆಯ್ತಾ ಅಂತ ನೀವೇನಾದ್ರೂ ಕೇಳಿದ್ರೆ, ಗೈಸ್ ರಿಯಲ್ ಆಗಿ ಯಾವುದೇ ರೀತಿಯ ಇಂಜುರಿ ಆಗಿಲ್ಲ. ಇದೆಲ್ಲದೂ ಕೂಡ ಸ್ಟೋರಿ ಲೈನ್ ಪಾರ್ಟ್. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಸೆಪ್ಟೆಂಬರ್ ತಿಂಗಳಲ್ಲಿ ರೋಮನ್ ರೈನ್ಸ್ ಅವರು ಸ್ಟ್ರೀಟ್ ಫೈಟರ್ ಮೂವಿ ಶೂಟಿಂಗ್ ಗೆ ಹೋಗ್ತಾ ಇದ್ದಾರೆ ಅಂಡ್ ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ಡಬ್ಲ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಸೊ ರೋಮನ್ ರೈನ್ಸ್ ಅವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಬ್ರೇಕ್ ನ ಕೊಡೋದಕ್ಕೋಸ್ಕರ ಡಬ್ಲ್ಯೂ ಅವರು ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಈ ರೀತಿ ಒಂದು ಆಂಗಲ್ ನ ಯೂಸ್ ಮಾಡಿದೆ ಅಷ್ಟೇ. ಸೊ ಅದಕ್ಕೋಸ್ಕರನೇ ಈ ರೀತಿ ಆಂಗಲ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು ಬಿಟ್ರೆ ಬೇರೆ ಯಾವುದೇ ರೀತಿಯ ಸೀರಿಯಸ್ ಇಂಜುರಿ ಏನು ಕೂಡ ಆಗಿಲ್ಲ. ರೋಮನ್ ರೈನ್ಸ್ ಅವರು ಮೂವಿ ಶೂಟಿಂಗ್ ಗೆ ಹೋಗಬೇಕಾಗಿತ್ತು ಅಂಡ್ ಆ ಒಂದು ಶೂಟಿಂಗ್ ಗೆ ಹೋಗೋದಕ್ಕೆ ಡಬ್ಲ್ಯೂ ಕಂಪನಿಯಿಂದ ಬ್ರೇಕ್ ನ ತಗೋಬೇಕಲ್ಲ, ಅದಕ್ಕೋಸ್ಕರ ಡಬ್ಲ್ಯೂ ಅವರು ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಈ ರೀತಿ ಆಂಗಲ್ ನ ಯೂಸ್ ಮಾಡಿದ್ದಾರೆ. ಏನೇ ಆಗಲಿ ಶೂಟಿಂಗ್ ಎಲ್ಲದೂ ಕೂಡ ಮುಗಿಸ್ಕೊಂಡು ಬಂದ್ಮೇಲೆ ರೋಮನ್ ರೈನ್ಸ್ ಅವರ ರಿವೆಂಜ್ ನಮಗೆ 100% ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪಾಲಿಮೆನ್ ಬಗ್ಗೆ ಮಾತಾಡೋದಾದ್ರೆ, ಪಾಲಿಮೆನ್ ಅವರು ಬ್ರೇಕ್ ನ ತಗೋತಾರೋ ಇಲ್ವೋ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಬಟ್ ರೋಮನ್ ರೈನ್ಸ್ ಅವರಂತೂ ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ, ಅವರು ಮೂವಿ ಶೂಟಿಂಗ್ ಗೆ ಹೋಗ್ತಾ ಇದ್ದಾರೆ. ಡಬ್ಲ್ಯೂ ಪ್ರಕಾರ ರೋಮನ್ ರೈನ್ಸ್ ಅವರು ಹಾಸ್ಪಿಟಲ್ ಅಲ್ಲೇ ಇರ್ತಾರೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ಮೊದಲನೇದಾಗಿ ನಮ್ಮ ಜಾನ್ ಸಿನಾ ಅವರು ಇನ್ನ ಒಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ, ಬಟ್ 2ನೇ ಸ್ಥಾನಕ್ಕಂತೂ ತಲುಪ್ತಾ ಇದ್ದಾರೆ. ಆ ಒಂದು ರೆಕಾರ್ಡ್ ಏನಪ್ಪಾ ಅಂದ್ರೆ ನಿಮಗೆ ಗೊತ್ತಿರಬಹುದು, ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಲೋಗನ್ ಪಾಲ್ ಅವರನ್ನ ಸೋಲಿಸಿ ವಿಕ್ಟರಿನ ಗಳಿಸ್ಕೊತಾರೆ. ಅಂಡ್ ಈಗ ಮೋಸ್ಟ್ PLE ವಿನ್ಸ್ ಇನ್ ಡಬ್ಲ್ಯೂ ಹಿಸ್ಟರಿ ಅನ್ನೋ ಒಂದು ರೆಕಾರ್ಡ್ ಅಲ್ಲಿ ಜಾನ್ ಸಿನಾ ಅವರು 2ನೇ ಸ್ಥಾನಕ್ಕೆ ಬಂದಿದ್ದಾರೆ. ನಂಬರ್ 1 ಅಲ್ಲಿ ಅಂಡರ್ಟೇಕರ್ ಅವರು ಇದ್ದಾರೆ. ಇವರು ತನ್ನ ಡಬ್ಲ್ಯೂ ಕರಿಯರ್ ಅಲ್ಲಿ 107 ಪ್ರೀಮಿಯಂ ಲೈವ್ ಇವೆಂಟ್ ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. 2ನೇ ಸ್ಥಾನದಲ್ಲಿ ಜಾನ್ ಸಿನಾ ಅವರು ಇದ್ದಾರೆ. ಜಾನ್ ಸಿನಾ ಅವರು 98 ಪ್ರೀಮಿಯಂ ಲೈವ್ ಇವೆಂಟ್ ಮ್ಯಾಚಸ್ ಗಳಲ್ಲಿ ವಿನ್ ಆದ್ರೆ, ಟ್ರಿಪಲ್ ಎಚ್ ಅವರು 92 ಅಂಡ್ ರ್ಯಾಂಡಿ ಓಟನ್ ಅವರು 81 ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಸೊ ಜಾನ್ ಸಿನಾ ಅವರು 92 ವಿನ್ಸ್ ಗಳಿಂದ 2ನೇ ಸ್ಥಾನದಲ್ಲಿ ಇದ್ದಾರೆ ಅಂಡ್ ಅವರು ಅಂಡರ್ಟೇಕರ್ ಅವರ ರೆಕಾರ್ಡ್ ನ ಬ್ರೇಕ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ ನಮ್ಮ ಜಾನ್ ಸಿನಾ ಅವರ ಬಳಿ ಉಳಿದಿರ್ತಕ್ಕಂಥದ್ದು 8 ಡೇಟ್ಸ್ ಗಳು ಮಾತ್ರ, ಅಂದ್ರೆ 8 ಅಪಿರಿಯನ್ಸ್ ಗಳು ಮಾತ್ರ. 8 ಅಪಿರಿಯನ್ಸ್ ಗಳು ಆದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಅಫಿಷಿಯಲ್ ಆಗಿ ರಿಟೈರ್ಡ್ ಆಗ್ತಾರೆ. ಅಂಡ್ ಅವರು ಅಂಡರ್ಟೇಕರ್ ಅವರ ಆ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡಬೇಕು ಅಂದ್ರೆ ಮಿನಿಮಮ್ 9 ಪ್ರೀಮಿಯಂ ಲೈವ್ ಇವೆಂಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬೇಕು. ಬಟ್ ಉಳಿದಿರೋದೇ 8 ಅಪಿರಿಯನ್ಸ್ ಗಳು. ಅದರಲ್ಲಿ ನಮ್ಮ ಜಾನ್ ಸಿನಾ ಅವರು 4 ಮ್ಯಾಚ್ ಅಲ್ಲಿ ಮಾತ್ರ ಕಂಪೀಟ್ ಮಾಡ್ತಾರೆ, ಅದು ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ಮ್ಯಾಚಸ್ ಗಳು. ಸೊ 100 ನಂತೂ ದಾಟ್ತಾರೆ, ಬಟ್ ಅಂಡರ್ಟೇಕರ್ ಅವರ ರೆಕಾರ್ಡ್ ನ ಬ್ರೇಕ್ ಮಾಡೋದಕ್ಕೆ ಆಗೋದಿಲ್ಲ. ಏನೇ ಆಗಲಿ ಮೋಸ್ಟ್ PLE ವಿನ್ಸ್ ಅನ್ನೋ ರೆಕಾರ್ಡ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು 2ನೇ ನಂಬರ್ ಅಲ್ಲಿ ನಮಗೆ ಯಾವಾಗಲೂ ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಜಾನ್ ಸಿನಾ ಅವ್ರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ, ಕ್ಲಾಶ್ ಇನ್ ಪ್ಯಾರಿಸ್ ಮುಗಿದ್ಮೇಲೆ ಪೋಸ್ಟ್ ಶೋ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ತನ್ನ ನೆಕ್ಸ್ಟ್ ಅಪೋನೆಂಟ್ ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅವರು ನಾರ್ಮಲ್ ಅದೇ ಕತೆ ಹೇಳ್ತಾ ಇದ್ದಾರೆ. ಆ ಒಂದು ಕತೆ ಏನಪ್ಪಾ ಅಂದ್ರೆ, ನಾನು ಇಷ್ಟು ವರ್ಷದಿಂದನೂ ಕೂಡ ನನ್ನ ಅಪೋನೆಂಟ್ ನ ಚೂಸ್ ಮಾಡ್ಕೊಂಡಿಲ್ಲ, ನನಗೆ ಓಪನ್ ಚಾಲೆಂಜಸ್ ಗಳನ್ನ ಕೊಡೋದು ಅಂದ್ರೆ ತುಂಬಾನೇ ಇಷ್ಟ. ಸೊ ನನ್ನ ನೆಕ್ಸ್ಟ್ ಅಪೋನೆಂಟ್ ನ ಹುಡ್ಕೋದಕ್ಕೂ ಕೂಡ ನಾನು ಓಪನ್ ಚಾಲೆಂಜ್ ನ ಕೊಡ್ತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ಹೇಳಿದ್ದಾರೆ. ಗೊತ್ತಿಲ್ಲ ಗೈಸ್, ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನಮಗೆ ರೆಸಲ್ ಪಲೂಜಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ ಏನೋ ಬರ್ತಾ ಇದೆ. ಕಾದ್ ನೋಡ್ಬೇಕು ಆ ರೀತಿ ಆಗುತ್ತೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಕ್ಲಾಶ್ ಇನ್ ಪ್ಯಾರಿಸ್ ಬಗ್ಗೆನೇ. ನಿಮಗೆ ಗೊತ್ತಿರಬಹುದು ಕ್ಲಾಶ್ ಇನ್ ಪ್ಯಾರಿಸ್ ಎಷ್ಟು ಅದ್ಭುತವಾದ ಶೋ ಅಂತ. ಅಷ್ಟೇ ಅಲ್ಲ, ಇಡೀ ಯುರೋಪಿಯನ್ ಟೂರ್ ಅಲ್ಲಿ ಡಬ್ಲ್ಯೂ ಅವರು ಮಾತ್ರ ತುಂಬಾನೇ ಎಂಜಾಯ್ ಮಾಡಿದ್ರು. ಅಂಡ್ ಮತ್ತೊಮ್ಮೆ ಡಬ್ಲ್ಯೂ ಅವರು 2026ರ ಯುರೋಪಿಯನ್ ಟೂರ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ರೋಡ್ ಟು ರಾಯಲ್ ರಂಬಲ್ ಗೆ ಡಬ್ಲ್ಯೂ ಅವರು ಯುರೋಪಿಯನ್ ಟೂರ್ ನ ಅನೌನ್ಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಜನವರಿಯಿಂದ ಡಬ್ಲ್ಯೂ ಅವರು ಯುರೋಪಿಯನ್ ಟೂರ್ ನ ನಡೆಸ್ತಾ ಇದ್ದಾರೆ ಮುಂದಿನ ವರ್ಷ, ಅಂದ್ರೆ 2026ರಿಂದ. ಸೊ ರೋಡ್ ಟು ರಾಯಲ್ ರಂಬಲ್ ನ ಯುರೋಪಿಯನ್ ಟೂರ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಿಜವಾಗ್ಲೂ ಈಗ ಅಲ್ಲಿನ ಕ್ರೌಡ್ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದನ್ನ ನೋಡಿದ್ರೆ ಪ್ರತಿ ವರ್ಷನೂ ಕೂಡ ಈ ಒಂದು ಯುರೋಪಿಯನ್ ಟೂರ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಬಳಿ ಎಷ್ಟು ಪ್ಲಾನ್ಸ್ ಗಳಿದೆಯೋ ಗೊತ್ತಿಲ್ಲ. ಅದರಲ್ಲಿ ಇನ್ನ ಒಂದು ಪ್ಲಾನ್ ನಮ್ಮ ಸೆತ್ ರಾಲೆನ್ಸ್ ಅವರು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇವತ್ತಿನ ಮೈನ್ ಇವೆಂಟ್ ಅಲ್ಲಿ ಅವರು ತನ್ನ ಫ್ಯಾಕ್ಷನ್ ನ 4ನೇ ಮೆಂಬರ್ ಆಗಿ ಬೆಕ್ಕಿ ಲಿಂಚ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಈಗ ಇನಿಷಿಯಲ್ ಡಬ್ಲ್ಯೂ ರಾಸ್ಟರ್ ಅಲ್ಲಿ ಬೆಕ್ಕಿ ಲಿಂಚ್ ಅವ್ರನ್ನ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಮೆಂಬರ್ ಅಂತ ಕನ್ಫರ್ಮ್ ಆಗಿ
ಹೇಳ್ತಾ ಇದೆ. ಸೊ ಸೆತ್ ರೋಲೆನ್ಸ್ ಅವರು ತನ್ನ ಹೆಂಡತಿನೇ ತನ್ನ ಫ್ಯಾಕ್ಷನ್ ಗೆ ಕರ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಇನ್ ಮುಂದೆ ನಮಗೆ ಸೆತ್ ರೋಲೆನ್ಸ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಅವರ ಜೊತೆ ಬೆಕ್ಕಿ ಲಿಂಚ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಹೆಂಡತಿನೇ ಕರ್ಕೊಂಡು ಬಂದಿದ್ದಾರೆ, ಯಾರು ಕೂಡ ಇಮ್ಯಾಜಿನೇಷನ್ ಮಾಡೇ ಇರಲಿಲ್ಲ. ಅಂಡ್ ಇನ್ನ ಒಂದು ಸ್ಪಾಯ್ಲರ್ ನ ಕೊಡೋದಾದ್ರೆ, ಈ ಒಂದು ಸ್ಟೋರಿ ಲೈನಿಂದ ಅಂದ್ರೆ ನಮ್ಮ ಬೆಕ್ಕಿ ಲಿಂಚ್ ಅವರು ಸೆತ್ ರೋಲೆನ್ಸ್ ಅವ್ರನ್ನ ಜಾಯಿನ್ ಆಗಿರೋದ್ರಿಂದ ಇನ್ನ ಒಂದು ಮ್ಯಾಸಿವ್ ರಿಟರ್ನ್ ನಮಗೆ ಆದಷ್ಟು ಬೇಗ ನೋಡೋದಕ್ಕೆ ಸಿಗುತ್ತೆ. ಎಸ್ ಆ ರಿಟರ್ನ್ ಬೇರೆ ಯಾರ್ದು ಅಲ್ಲ, ನಮ್ಮ AJ ಲೀ ಅವ್ರದ್ದು. ನಮ್ಮ CM ಪಂಕ್ ಅವರು 101% AJ ಲೀ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ WWE ಕಂಪನಿಗೆ. ಅಷ್ಟೇ ಅಲ್ಲ, ಟೀಸರ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರೋಲೆನ್ಸ್ ಅವರು ವಿನ್ ಆದಾಗ CM ಪಂಕ್ ಗೆ ಹೇಳ್ತಾ ಇರ್ತಾರೆ, ನಿನ್ನ ಫ್ಯಾಮಿಲಿ ವೇಸ್ಟ್, ನಿನ್ನ ಫ್ಯಾಮಿಲಿ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ. ಅಷ್ಟೇ ಅಲ್ಲ, ನಮ್ಮ ಸೆತ್ ರೋಲೆನ್ಸ್ ಅವರೆಲ್ಲ ಹೋಗಿ CM ಪಂಕ್ ಅವರು ಹೋಗ್ಬೇಕಾದ್ರೆ ಒಬ್ಬ ಫ್ಯಾನ್ ಒಂದು ಸೈನ್ ನ ಇಟ್ಕೊಂಡಿರ್ತಾರೆ. ಆ ಒಂದು ಸೈನ್ ಅಲ್ಲಿ CM ಪಂಕ್ ಪ್ಲೀಸ್ ಬ್ರಿಂಗ್ ಬ್ಯಾಕ್ AJ ಲೀ ಅಂತ ಬರ್ದಿರ್ತಾರೆ. ಅಂಡ್ ಅದನ್ನ ಇಟ್ಕೊಂಡು ನಮ್ಮ CM ಪಂಕ್ ಅವರು ಈಗ ಟೈಮ್ ಬಂದಿದೆ ಅಂತಾನು ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲ, CM ಪಂಕ್ ಅವರು ಆ ರೀತಿ ಹೇಳ್ಬೇಕಾದ್ರೆ ಪೋಸ್ಟ್ ಶೋ ಅಲ್ಲಿ ಅನೌನ್ಸ್ ಮಾಡೋರು, ಐ ಥಿಂಕ್ ಈಗ CM ಪಂಕ್ ಅವರು ಪ್ರಾಬಬ್ಲಿ AJ ಲೀ ಅವ್ರನ್ನ ಕರ್ಕೊಂಡು ಬರಬಹುದು ಅಂತಾನು ಕೂಡ ಅನೌನ್ಸ್ ಮಾಡ್ತಾರೆ. ನಿಜವಾಗ್ಲೂ ಗಾಯ್ಸ್, ಈಗ ಈ ಒಂದು ಫ್ಯೂಡ್ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಕಪಲ್ಸ್ ಫ್ಯೂಡ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ಕೋತೀನಿ. ರೆಸಲ್ ಪಲೂಜಾದಲ್ಲಿ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. AJ ಲೀ ಅಂಡ್ CM ಪಂಕ್ ವರ್ಸಸ್ ಸೆತ್ ರೋಲೆನ್ಸ್ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಮಿಕ್ಸ್ಡ್ ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, AJ ಲೀ ಅವರು ಅಂಡ್ ಇದನ್ನ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಮಾಡೋದಕ್ಕೆ WWE ಅವರು ಚಾಂಪಿಯನ್ಶಿಪ್ ನ ಆನ್ ದ ಲೈನ್ ಕೂಡ ಇಡಿಸಬಹುದು. ಅಂದ್ರೆ ಈ ಕಡೆ ನಮ್ಮ CM ಪಂಕ್ ಹಾಗೆ AJ ಲೀ ಅವರು ಗೆದ್ರೆ ಬೆಕ್ಕಿ ಲಿಂಚ್ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಸೋಲ್ತಾರೆ. ಅದೇ ರೀತಿ ಸೆತ್ ರೋಲೆನ್ಸ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಸೋಲ್ತಾರೆ ಅಂತ ಒಂದು ಸ್ಟಿಪ್ಯುಲೇಷನ್ ಕೂಡ ಇಡಬಹುದು. ಏನೇ ಆಗಲಿ ಗಾಯ್ಸ್, ಆದಷ್ಟು ಬೇಗ AJ ಲೀ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮೊಮೆಂಟ್ ಗೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ. ನಮ್ಮ CM ಪಂಕ್ ಅವರು ಈಗ ಫೈನಲಿ AJ ಲೀ ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.